ವೆಲ್ಕಮ್ ಟು ದಿನಚರಿಯನ ದಿನ 28 ಗೈಸ್. ಇವತ್ತೇನಪ್ಪ ಸ್ಪೆಷಲ್ ಅಂದ್ರೆ ನಮ್ಮ ಬಾಸ್ ರೊನಾಲ್ಡೋ ಜರ್ಸಿ ಹಾಕ ಬಂದಿದೆ. ಈ ಸಲ ಫಿಫಾ ವರ್ಲ್ಡ್ ಕಪ್ ಅಲ್ಲಿ ನಮ್ಮ ಬಾಸ್ ರೊನಾಲ್ಡೋ ವರ್ಲ್ಡ್ ಕಪ್ ಹೊಡಿತಾರೆ. ನೀವು ಯಾರು ಫುಟ್ಬಾಲ್ ನೋಡೋರು ಇದ್ರೆ ಇನ್ನೊಂದು 15 ದಿನ 20 ದಿನ ಇರ್ತದೆ ವರ್ಲ್ಡ್ ಕಪ್ ಸ್ಟಾರ್ಟ್ ಆಯ್ತದೆ. ನೋಡಿ ಗೈಸ್, ನಮ್ಮ ಬಾಸ್ ಅಂತ ಈ ಸಲ ಹೊಡಿಲೇಬೇಕು ವರ್ಲ್ಡ್ ಕಪ್ ನ. ಅದಾದ್ಮೇಲೆ ಮಧ್ಯಾಹ್ನ ಊಟ ಟೈಮ್ ಆಯ್ತಲ್ಲ, ಊಟಕ್ಕೆ ಹೆಂಗೆ ಅಲ್ಲಿಂದ ಜೂಟಾಗಿ ಉದ್ಯಾನವನದಲ್ಲಿ ಹಲವು ದೃಶ್ಯಗಳನ್ನು ಕಂಡು ಮುದ್ದೆ ಹುಳಿಕಾಳು ಉಪ್ಸಾರನ ತಗೊಂಡು ಎಂದಿನಂತೆ ನಾವು ಕೂತ್ಕೊಳ್ಳೋ ಜಾಗದಲ್ಲಿ ಕೂತ್ಕೊಂಡು ಮುದ್ದೆ ತಿನ್ಕೊಂಡು ಅಲ್ಲಿಂದ ಊಟ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಮಂಜ ಕರ್ಕೊಂಡ್ ಬಂದ್ಬಿಟ್ಟು ಹಂಗೆ ಜ್ಯೂಸ್ ಕೊಡಿಸ್ತಾ, ಬಿಸ್ಲಿಗೆ ಜ್ಯೂಸ್ ಕುಡಿಗುರು ಅಂದ್ಬಿಟ್ಟು. ಅದಾದ್ಮೇಲೆ ಬಿಲ್ ಪೇ ಮಾಡೋಂದ ದುಡ್ಡಿಲ್ಲ ಅಂದ್ರೆ ಅದಕ್ಕೆ ಬಿಟ್ಬಿಟ್ಟೆ ಹೊಂಟೋಗ್ಬಿಟ್ಟ ಗೈಸ್. ಆ ತರ ಏನಿಲ್ಲ ಗೈಸ್, ನಾನೇ ಊಟ ಮಾಡಿದ್ನಲ್ಲ ನಡ್ಕೊಬಿಡ್ತೀನಿ ಬಿಡು ಅಂದ್ಬಿಟ್ಟು ನಡ್ಕೊ ಬಂದ್ಬಿಟ್ಟೆ. ಸ್ಟುಡಿಯೋಗೆ ಎಂಟ್ರಿ ಆಗಿ ಇವಾಗ ಹೊಸ ನ್ಯೂ ಪ್ರಾಜೆಕ್ಟ್ ಒಂದ್ ಬಂದೈತೆ, ಅದನ್ನೆಲ್ಲ ಹೆಂಗ್ ಬೇಗ ಮುಗಿಸೋದಂತ ಯೋಚನೆ ಮಾಡ್ತಾ ಇದೆ. ಅದಾದ್ಮೇಲೆ ನಮ್ಮ ಅಕ್ಕ ಹಣ್ಣು ತಗೊಂಬ ಅಂತ ಕಳಿಸ್ತಾರ. ನಾನು ಆಚೆ ಬಂದ್ಬಿಟ್ಟು ನೋಡಿ ಅಬ್ಸರ್ವ್ ಮಾಡಿ ನೋಡಿದೆ ಗೈಸ್. ಏನ್ ಗೊತ್ತಾ ವಿಷಯ, ಸೂರ್ಯದೇವ ಇದುವರೆಗೂ ಕಾಣಿಸ್ತಾ ಇಲ್ಲ ಅಂದ್ರೆ ಬೆಳಕು ಕೊಡ್ತಾನೆ, ಆದ್ರೆ ಮೋಡದ ಮಧ್ಯ ಅವನೇ ಗೈಸ್. ಬೆಳಗ್ಗೆ ಒಂದ್ 12:30 ಒಂದ್ 2 ಅವರ್ ಗಂಟ ಹೊಡೆದ, ಅದಾದ್ಮೇಲೆ ಕಾಣೆ ಆಗ್ಬಿಟ್ಟಾಗ ನೆಕ್ಸ್ಟ್ ನಮ್ಮ ಅಕ್ಕಂಗೆ ಹಣ್ಣ ತಲುಪಿಸಿ ನಾವು ಬೇರೆ ಕಡೆ ಹೊರಟೋ ಗೈಸ್. ಏನಂದ್ರೆ ವಿಶೇಷ, ಇವತ್ತು 3 ತಿಂಗಳಿನ ನಂತರ ಸ್ಟೇಡಿಯಂಗೆ ನಾವು ಎಂಟ್ರಿ ಗೈಸ್. ಕೆಲವು ಕಾರಣಾಂತರಗಳಿಂದ ಹೋಗಕ್ ಆಗ್ಲಿಲ್ಲ. ಒಂದ್ ಸ್ವಲ್ಪ ಇವಾಗ ಶೂನು ಇಲ್ಲ, ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ಟಿದೀನಿ. ಅತಿ ಶೀಘ್ರದಲ್ಲೇ ಹೊಸ ಕಿಟ್ ನೆಲ್ಲ ರೆಡಿ ಮಾಡ್ಕೊಂಡು ಸ್ಟೇಡಿಯಂ ಕಡೆ ಎಂಟ್ರಿ ಕೊಡ್ಬೇಕು ಯೋಚನೆ ಮಾಡ್ತಾ ಇದೀನಿ. ಏನ್ ಮಾಡುವ ಅಂತ. ಒಂದ್ ಸ್ವಲ್ಪ ಕೆಲಸ ಕಾರ್ಯಗಳೆಲ್ಲ ಜಾಸ್ತಿ ಇದ್ರೆ ಬರೋಕ್ ಆಗಲ್ಲ. ಮುಂದೆ ನೋಡುವ ವಿಧಿಯಾಟ ಹೆಂಗ್ ನಡೀತದೋ ಏನೋ. ಮತ್ತೆ ಇನ್ನೇನ್ ಗೈಸ್, ಜೀವನದಲ್ಲಿ ಏನಿಲ್ಲ, ಖುಷಿಯಾಗಿರಿ. ಸಿಗೋಣ. ಬುಯ್ ಬುಯ್.